ಶ್ರೀಯುತ ಪ್ರಖ್ಯಾತ ಕೃಷಿಗಳು ಮಾಡ್ತಾ ಇದ್ದೀವಿ. ಹೋಟ್ಲಲ್ಲಿ ಕೊಡಿಸ್ತೀರಾ ಸರ್? ಅವರೇನು ಮಾತಾಡ್ತಾನೆ ಇಲ್ಲ. ಇನ್ನಾರೋ ಒಬ್ಬ ಅಧ್ಯಕ್ಷತೆಯನ್ನು ವಹಿಸಿರುವವರು ವೀರಶೈವ ಲಿಂಗಾಯತ ಮಹಾಸಭಾ, ಜೊತೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ 90 ವರ್ಷದ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಸಹ, ಎಲ್ಲ ಅಭಿಮಾನಿಗಳಿಗೂ ಸಹ ಸನ್ಮಾನ ಮಾಡಲು ಅವಕಾಶ ನೀಡಲಾಗುತ್ತದೆ. ಎಲ್ಲ ಸಂಘ ಸಂಸ್ಥೆಯ ಎರಡಕ್ಕೂ ಪ್ರಥಮ ಸ್ಥಾನದಂದಾಗ ಸರ್ ಅಂಬಲ ಸರ್ ಅವರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಗೌರವ ಕಾರ್ಯದರ್ಶಿಯಾಗಿದ್ರು. ನಾರಾಯಣ ಅವರು ನಮಗೆ ಅಧ್ಯಕ್ಷರಾಗಿದ್ರು. ಅವರಿಬ್ಬರು ನಮ್ಮನ್ನ ಬಂದು ಬೆನ್ನು ಕಟ್ಟಿ ನೀನು ಪ್ರಥಮ ಸ್ಥಾನ ಬಂದಿದೆಯಾ, ಹಿಂದುಳಿದ ಪ್ರದೇಶದ ಬಂದದ್ದು ಈ ಪೀಠ ಬಂತಂದ್ರು. ಇವತ್ತು ಅದೇ ಸಾಹಿತ್ಯ ಪರಿಸ್ಥಿತಿಗೆ ನಾನು ಗೌರವ ಕಾರ್ಯದರ್ಶಿ ಆಗಿದ್ದು ಅವರ ಒಂದು ಆಶೀರ್ವಾದದ ಬಲ ನಾನು ತಿಳ್ಕೊಂಡಿದ್ದೀನಿ. ನಾನು ಗೌರವ ಕಾರ್ಯದರ್ಶಿ ಆಗಿದೆ. ಆದ್ರೆ ನೀವು ತಿಳ್ಕೊಂಡಿರ್ತೀರಿ, ಗೌರವ ಕಾರ್ಯದರ್ಶಿ ಅಂದ್ರೆ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ 10,000 ಲಕ್ಷ ಜನರಾಗಿ, ನನ್ನ ಸ್ನೇಹಿತರಾಗಿ, ನನ್ನ ಹಿತೈಷಿಗಳಾಗಿ ತಾವೆಲ್ಲ ಬಂದು ಆಶೀರ್ವದಿಸಿದ್ದೀರಿ. ನನಗೆ ಪರಮ ಪೂಜ್ಯ ಶರಣರ ಪಾದದಡಿಯಲ್ಲಿ ನಾನು ತಲೆ ಇಟ್ಟು ನಮ್ಮ ಮುಂದಿನ ಜೀವನದಲ್ಲಿ ಎಲ್ಲರೂ ಸುಖ ಶಾಂತಿ ಸರ್ವೇ ಜನ ಸುಖಿನೋಭವತ ಅನ್ನೋ ರೀತಿಯಲ್ಲಿ ಎಲ್ಲರನ್ನು ಆಶೀರ್ವದಿಸಬೇಕಂತ ಕೇಳ್ತೀನಿ. ಕೊನೆಗೆ ಒಂದೇ ಮಾತು, ನನ್ನ ಬದುಕಿನಲ್ಲಿ ಎಲ್ಲರದ್ದು ಋಣ ಇದೆ. ಒಂದು ರೀತಿಯಾಗಿ ಪರೋಕ್ಷವಾಗಿರಲಿ ಪರೋಕ್ಷವಾಗಿರಲಿ ಆ ಎಲ್ಲ ಋಣವನ್ನ ನನ್ನ ಮಾತಿನ ಮೂಲಕ ನಿಮ್ಗೆ ಅರ್ಪಿಸಿ ನಾನು ಇವತ್ತು ಋಣಮುಕ್ತನಾಗಿದ್ದೇನೆ ಅಂತ ತಿಳ್ಕೊಂಡು ನಾನು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಹೆಚ್ಚಿನ ಸಮಯ ಆರೋಗ್ಯದ ಗುಟ್ಟು ಏನು ಅಂತಂದ್ರೆ ಎಲ್ಲರ ಜೊತೆಗೆ ಬೆರೆಯೋದು, ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದು, ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ. ಇವತ್ತು ವಾದವಾಡಿಗೆಯವರಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ನಡೆಯತಕ್ಕಂಥದ್ದು ಕ್ರೋಧಶ್ಚ ನಾಡಿನ ಜನಮಾನಸಕ್ಕೆ ಆ ಭಾಗದ ಜನರ ಕಣ್ಣೀರಿನ ಕಥೆಯನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ದಿಸೆಯಲ್ಲಿ ನಮ್ಮ ಸಂಗಮೇಶ್ವರರು ವಹಿಸಿದಂತ ಪಾತ್ರ ಅದ್ಭುತವಾದಂತದ್ದು. ಶ್ರೀ ಸಂಗಮೇಶ್ ಭಾರತವಾಡಿಯವರ ಅಮೃತ ಮಹೋತ್ಸವ ಮತ್ತು ಅಭಿವಂದನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಸಾಯಿ, ನನ್ನ ಕಡೆನೂ ಬಂದಾಗ ಸಾವಿರ ಹೇಳ್ತಾರೆ, ನಾವು ಹೈದರಾಬಾದ್ ಕರ್ನಾಟಕದವರು, ನಾವು ಹೈದರಾಬಾದ್ ಕರ್ನಾಟಕದವರು, ನಾವು ಹೈದರಾಬಾದ್ ಕರ್ನಾಟಕದವರು ಅಂತ. ಅವ್ರಿಗೆ ತಮ್ಮ ಪ್ರದೇಶದ ಬಗ್ಗೆ ಎಷ್ಟು ಅಭಿಮಾನ ಇವತ್ತಿಗೂ ಇದೆಯಲ್ಲ, ಅದು ನಾವೆಲ್ಲರೂ ಕರ್ನಾಟಕದ